ವೆಲ್ಕಮ್ ಬ್ಯಾಕ್. ಹುಬ್ಬಳ್ಳಿ ಗಲಭೆ ಹಿಂದೆ ಕಾಂಗ್ರೆಸ್ ಕೈವಾಡದ ಆರೋಪ ಇದೆ. ಕಾಂಗ್ರೆಸ್ ಮುಖಂಡ ಅಲ್ತಾಫ್ ಹಳ್ಳೂರ ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಗಲಭೆ ದಿನ ಎಕ್ಸಾಕ್ಟ್ಲಿ ಅಲ್ಲಿ ಏನಾಯ್ತು ಆ ಎಲ್ಲದ್ರ ಬಗ್ಗೆ ನ್ಯೂಸ್ 18 ಜೊತೆ ಅಲ್ತಾಫ್ ಹಳ್ಳೂರ ಆ ಭಾಗದ ಕಾಂಗ್ರೆಸ್ ಮುಖಂಡರು ಮಾತಾಡಿದ್ದಾರೆ. ನಾನಾಗಿಯೇ ಪೊಲೀಸ್ ವಾಹನ ಹತ್ತೋದಕ್ಕೆ ಹೋಗಿರಲಿಲ್ಲ, ನಾನು ಶಾಂತಿ ಕಾಪಾಡಬೇಕು ಅಂತ ಮನವಿ ಮಾಡೋಕೆ ಹತ್ತಿದ್ದೆ ಅಷ್ಟೇ. ಕಾಂಗ್ರೆಸ್ ಮುಖಂಡರ ಮಾತಿದು. ನನ್ನ ಪಕ್ಕದಲ್ಲಿ ಮೌಲ್ವಿಯೊಬ್ಬರು ನಿಂತಿದ್ರು ಅಷ್ಟೇ, ಮಿಕ್ಕಿದ್ದು ಗೊತ್ತಿಲ್ಲ ನನಗೆ. ಜನರಿಗೆ ಶಾಂತಿ ಕಾಪಾಡಬೇಕು ಅಂತ ಸಂದೇಶ ನೀಡಿದ್ವಿ. ನ್ಯೂಸ್ 18 ಜೊತೆ ಅಲ್ತಾಫ್ ಹಳ್ಳೂರ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನನ್ನ ಸಹೋದ್ಯೋಗಿ ಶಿವರಾಮ್ ಅಸುಂಡಿ ಹುಬ್ಬಳ್ಳಿ ಭಾಗದ ಕಾಂಗ್ರೆಸ್ ಮುಖಂಡ ಅಲ್ತಾಫ್ ಹಳ್ಳೂರ ಅವ್ರ ಜೊತೆ ಮಾತಾಡ್ತಿದ್ದಾರೆ. ಎಕ್ಸ್ಕ್ಲೂಸಿವ್ ಆನ್ ನ್ಯೂಸ್ 18. ಓವರ್ ಟು ಯು ಶಿವರಾಮ್ ಅಸುಂಡಿ. ಗಲಭೆ ಸಂದರ್ಭದಲ್ಲಿ ಮೌಲ್ವಿಯವರು ಪೊಲೀಸ್ ವಾಹನದ ಮೇಲೆ ನಿಂತು ಭಾಷಣ ಮಾಡಿದಂಥ ವಿಡಿಯೋ ಇದೀಗ ವೈರಲ್ ಆಗಿದೆ. ಆ ಮೌಲ್ವಿಯ ಜೊತೆ ಕಾಂಗ್ರೆಸ್ ನಾಯಕ ಮತ್ತು ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಅಲ್ತಾಫ್ ಹಳ್ಳೂರ್ ಅವರು ಸಹ ಇದ್ರು. ಎಲ್ಲೋ ಒಂದು ಕಡೆ ಅಂದರೆ ಅಲ್ಲಿ ಕಾಂಗ್ರೆಸ್ ಸಹ ಅದಕ್ಕೆ ಕುಮ್ಮಕ್ಕು ಕೊಟ್ಟಿತ್ತು ಅನ್ನೋ ಒಂದು ಆರೋಪ ಸಹ ಕೇಳಿ ಬರ್ತಾ ಇದೆ. ಸರ್, ಒಂದೇನೋ ಅಲ್ಲಿ ಏನು ಘಟನೆ ನಡೆದಿತ್ತು, ಆ ಸಂದರ್ಭದಲ್ಲಿ ತಾವು ಸಹ ಪೊಲೀಸ್ ವಾಹನ ಹತ್ತಿದ್ರಿ, ಏನು ಹೇಳ್ತಾರೆ ಸರ್ ಘಟನೆ ಬಗ್ಗೆ? ಸರ್, ಪೊಲೀಸ್ ವಾಹನ ಹತ್ತಿದೆ. ನೀವು ಅಲ್ಲಿ ನಮ್ಮ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನ್ ಆಯ್ತು, ಇಲ್ಲಿ ಸ್ಥಳೀಯ ಪೊಲೀಸ್ರಿಗೆ ಕೇಳಿ ನಾ ಯಾವ ಸಂದರ್ಭದಲ್ಲಿ ಅದು ವ್ಯಾನ್ ಹತ್ತಿದ್ದೀನಿ, ಯಾಕೆ ಹತ್ತಿದ್ದೀನಿ ಅಂಥೇಳಿ. ಅವ್ರನ್ನ ಹತ್ತ ಮ್ಯಾಗ ಅವ್ರು ಬಂದರು. ಅವ್ರಿಗೆ ನಾ ರಿಕ್ವೆಸ್ಟ್ ಮಾಡಿದೆ, ನಿಮ್ಮ ಮಾತು ಕೇಳೋರು ನಿಮ್ಮ ಸಂಸ್ಥೆಯವರು ಯಾರು ಇದ್ರು ಇದ್ರಾಗ ನೀವು ದಯವಿಟ್ಟು ಅವ್ರಿಗೆ ಇಲ್ಲಿಂದ ಕಳಿಸಿ, ಪೊಲೀಸರು ಅವ್ನು ಬಂಧಿಸಿದ್ದಾರೆ, FIR ಮಾಡ್ಯಾರ ಅಂತೇಳಿ ನನ್ನ ಕೈಯಾಗಿ FIR ಕಾಪಿನ ಹಲವಾರು ಸರ್ತಿ ತೋರಿಸಿದ್ದೀನಿ, ಕೈ ಮುಗಿದೀನಿ, ಕಾಲು ಮುಗಿದೀನಿ ಹೋಗಂಥೇಳಿ. ಆ ಕ್ರೋಡ್ ಯಾವುದೋ ಮಾತು ಕೇಳೋಕೆ ರೆಡಿ ಇರಲಿಲ್ಲ. ಆಮ್ಯಾಗ ಪೊಲೀಸರು ಜೀಬ್ನಲ್ಲಿದ್ದಂಥ ಮೈಕ್ ಸುಧಾ ನನಗೆ ಪೊಲೀಸರು ಕೊಟ್ಟರು. ಪೊಲೀಸ್ಗೆ ರಿಕ್ವೆಸ್ಟ್ ಮಾಡಿ ತೊಗೊಂಡಿದ್ದೆ ನಾನು. ಆ ನಂತರ ಮೈಕ್ನಲ್ಲಿ ಸಪ್ಲೈ ಅವ್ರಿಗೆ ಅಲ್ಲಿ ಮಟ್ಟ ಸೌಂಡ್ ಕೇಳಿಲ್ಲ. ಆ ನಂತರ ನನ್ನ ಜೊತೆ ಪೊಲೀಸ್ ಅಧಿಕಾರಿಗಳಿದ್ದು ಮಸೀದಿನಲ್ಲಿ ಹೋದೆ. ಮಸೀದಿ ಮೈಕ್ ಆನ್ ಮಾಡಿಸಿ ಮಸೀದಿನಲ್ಲಿಂದ ನಾನು ಅನೌನ್ಸ್ ಮಾಡಿದೆ, ದಯವಿಟ್ಟು ನಾನು ಅದ ಪೈಗಂಬರ್ಗೆ ಪೂಜಾ ಮಾಡವ, ನಾನು ಅದ ಪೈಗಂಬರ್ದ ಉಮ್ಮತಿ, ನೀವು ದಯವಿಟ್ಟು ಆ ಪೈಗಂಬರ್ದ ನಿಮ್ಗೆ ಆಣಿ ಕೊಡ್ತೀನಿ, ನೀವು ಇಲ್ಲಿಂದ ಹೋಗ್ರಿ. ಆ ಮನುಷ್ಯ ಪೊಲೀಸ್ ಕಸ್ಟಡಿನಲ್ಲಿ ಅದಾನ, ಯಾರದು ಪೋಸ್ಟ್ ಹಾಕಿದಾನ ಅಭಿಷೇಕ್ ಹಿರೇಮಠ, ಅವ್ನ ಮ್ಯಾಗ FIR ಮಾಡಿದ್ದಾರೆ. ಪೊಲೀಸ್ ಕ್ರಮ ತೊಗೊಂಡಿಲ್ಲ ಅಂದ್ರೆ ನಾನು ಮತ್ತು ಎಲ್ಲರೂ ಬಂದು ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡ್ತಾರೆ ಅಂತ ಹೇಳಿದ್ವಿ. ಆದರೆ ಅವರು ಅಲ್ಲಿಂದ ಹೋಗೋಕ್ಕೆ ಮೂಡ್ನಲ್ಲಿ ಇರಲಿಲ್ಲ. ಆದರೆ ಆ ದಿವಸ ದೊಡ್ಡ ಒಂದು ಅನಾಹುತ ಆಗೋದು ಪೊಲೀಸರು ಆಯ್ತು, ನಾವು ಆಯ್ತು, ಎಲ್ಲರೂ ಪ್ರಯತ್ನ ಮಾಡಿ ಅದು ಅನಾಹುತ ಆಗೋದು ತಪ್ಪಿಸಿದೆ ನಾವು. ಯಾಕಂದರೆ ಅಲ್ಲಿ ಇಷ್ಟಲ್ಲಿ ಯಾವ ಪೋಸ್ಟ್ ಮಾಡಿದ ವ್ಯಕ್ತಿ ಮನೆ ಕಡೆ ಏನು ಘಟನೆ ಆಗಿಲ್ಲ. ಆ ವ್ಯಕ್ತಿ ಕಡೆ ಅಲ್ಲಿ ಘಟನೆ ಆಗೋದು ಅಂತೇಳಿ ಕೆಲವು ಸಂಶಯದಿಂದ ಮುಸ್ಲಿಂ ಮುಖಂಡರು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಆ ವ್ಯಕ್ತಿಗೆ ಅವ್ರು ಸರೆಂಡರ್ ಮಾಡಿದ್ದಾರೆ. ಆ ನಂತರ ಈ ಘಟನೆ ಅಲ್ಲೇ ಆಗಿಲ್ಲ. ಅಲ್ಲೇ ಆಗಿದ್ರೆ ನಾ ಹಿಂದೂ ಮುಸ್ಲಿಂ ಕೋಮಿ ಗಲಭೆ ಆಗೋಕ್ಕೆ ಅವಕಾಶ ಬಿಡಲಿಲ್ಲ. ಇದು ಏನೋ ಒಂದು ಆಕ್ರೋಶ ಇತ್ತು, ಅವರು ಆ ಕಡೆ ಬಂದು ಅಲ್ಲಿ ಪ್ರತಿಭಟನೆ ಮಾಡಿ ತಗೊಂಡಾರ. ಆದರೆ ಪೊಲೀಸ್ ಸಾಕಷ್ಟು ಪ್ರಯತ್ನ ಮಾಡಿದರು. ಪೊಲೀಸ್ ಸ್ಟೇಷನ್ ನುಗ್ಗಾಕ, ಪೊಲೀಸ್ ಸ್ಟೇಷನ್ ಹೊರಗೆ ಬರೋಕೆ ಅವ್ರು ಕೊಡಲಿಲ್ಲ. ನಾನು ಇಲ್ಲಿ ಯಾರೋ ಸಮಾಜದ ವ್ಯಕ್ತಿ ಇದ್ರಿ, ಯಾವುದೋ ಪಕ್ಷಕ್ಕೆ ಸಂಬಂಧಪಟ್ಟಿದ ವ್ಯಕ್ತಿ ಇರಲಿ, ಕೇಳಿ ನನ್ನ ಬಗ್ಗೆ. ನಾ ಯಾವತ್ತಿದ್ದ ಘಟನೆ ಆದಾಗ ಸಾಕಷ್ಟು ಘಟನೆ ನಾವು ಹಿಂದೂ ಬಾಂಧವರು ಕೂಡ ಅಲ್ಲೇ ಒಂದು ಬಾಗಲ ಮುಚ್ಕೊಂಡು ಸಾಕಷ್ಟು ಬಗೆಹರಿಸಿದ್ದು. ಮೌಲ್ವಿ ಮೇಲೆ ನಿಂತಿದ್ರು, ಅವರು ಒಂದು ಪ್ರಚೋದನಕಾರಿ ಭಾಷಣ ಮಾಡಿದರು ಅನ್ನೊಂದು ಆರೋಪ ಇದೆ. ಅವ್ರು ಪ್ರಚೋದನಕಾರಿ ಭಾಷಣ ಮಾಡಿಲ್ಲ. ಅವರು ಏನೋ ಕೈ ಹಿಂಗೆ ಮಾಡಿ ಮತ್ತು ಆಮೇಲೆ ಹೀಗೆ ಮಾಡಿ, ಅದು ಅವ್ರದ್ದು ಕೈ ಡೈರೆಕ್ಷನ್ ಇತ್ತು, ಕೈನಲ್ಲಿ ಏನಿತ್ತು ಗೊತ್ತಿಲ್ಲ. ಆದರೆ ಅಲ್ಲಿ ಭಾಷಣ ಮಾಡಿಲ್ಲ ಅವರು. ನಾ ಏನು ಭಾಷಣ ಮಾಡಿದ್ರು ನಾನು ಅವ್ರಿಗೆ ಸುಮ್ಮನೆ ಬಿಡ್ತಿದ್ದಿಲ್ಲ. ಆದರೆ ಅವರು ಅಲ್ಲಿ ಹತ್ತಾಗ ನಾನು ನೋಡಿ ಫಸ್ಟ್ ಅವ್ರನ್ನ ಅಲ್ಲಿ ಇಳಿದೆ. ಅವ್ರಿಗೆ ನಾನು ತಲೆಗೆ ನಿಂತು ಹೇಳಿದೆ, ನೀನು ಇಲ್ಲಿ ಕಳಿಸ್ ಅಂಥೇಳಿ. ಅಲ್ಲೇ ಮುಸ್ಲಿಂ ಮಂದಿನ ಸಾಕಷ್ಟು ಅರ್ಧ ಜನ ಏನಿದ್ರು ಆ ಕ್ರೌಡ್ನಲ್ಲಿ. ನಮ್ಗೆ 2 ವರ್ಷ ಆದ್ಮೇಲೆ ಅವಕಾಶ ಸಿಕ್ಕಿದೆ, ಹಬ್ಬ ಮಾಡೋಕೆ ಅವಕಾಶ ಸಿಕ್ಕಿದೆ, ಮಾರ್ಕೆಟ್ ಹೋಗಿ ಖರೀದಿ ಮಾಡೋ ಅವಕಾಶ ಕೊಟ್ಟುಬಿಟ್ಟೆ, ದಯವಿಟ್ಟು ಇಲ್ಲಿಂದ ಹೋಗೋಣ ಅಂತೇಳಿ. ಅಲ್ಲೇ ಅದರ ಅರ್ಧ ಮಂದಿನ ಅವ್ರಿಗೆ ಭಾಳ ಮಂದಿ ಇದು ಮಾಡ್ತಾಯಿದ್ರು. ಆದರೂ ಹೋಗಿಲ್ಲ. ಪೊಲೀಸ್ ಲಾಠಿ ಚಾರ್ಜ್ ಮಾಡಿದಾಗ ಅವರು ಕಲ್ಲು ತುರಾಡ ಮಾಡಿದರು. ಅದು ನನಗೆ ಪೆಟ್ಟು ಬಿದ್ದಿದೆ, ನಂದು ಕೈಗೆ ಗಾಯ ಆಗಿದೆ. ಅದಕ್ಕೆ ನಾವು ಯಾವುದೇ ಥರ ಹುಬ್ಳಿ ಶಾಂತಿ ಇರಬೇಕು. ಯಾಕಂದ್ರೆ ನಮ್ಮ ಹುಬ್ಳಿ ಧಾರವಾಡ ಕಾನೂನು ಸುವ್ಯವಸ್ಥೆ ಶಾಂತಿಗೆ ಹೆಸರದ ಅಂತ ಹುಬ್ಳಿ ಧಾರವಾಡ. ಇಲ್ಲಿ ಯಾವುದೋ ಕೋಮು ಗಲಭೆ, ನಾವು ಇಲ್ಲಿ ಯಾವಾಗ ದೊಡ್ಡ ಸ್ಥಾನ ಮಾಡೀವಿ, ಸಮಾಜ ಸೇವಕ ಆಗೀನಿ, ಆವಾಗಿಂದ ನಾವು ಹುಬ್ಳಿ ಧಾರವಾಡಲ್ಲಿ ಯಾವುದೋ ಕೋಮು ಗಲಭೆ ನೋಡಿಲ್ಲ, ಕೋಮು ಗಲಭೆ ಮಾಡೋಕ್ಕೆ ಅವಕಾಶ ಕೊಡೋಲ್ಲ. ಕಾಂಗ್ರೆಸ್ ಕೈವಾಡ ಇದೆ ಅನ್ನೋ ಒಂದು ಮಾತನ್ನು ಸಹ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಕೈವಾಡ ಇದು ಇಲ್ಲೇ ಇಲ್ಲ. ಕಾಂಗ್ರೆಸ್ ಕೈವಾಡಿದ್ರು ಇದ್ರಾಗ ನಾವು ರಾಜಕೀಯ ಮಾಡ್ತಿದ್ವಿ. ನಾವು ಇದಕ್ಕೆ ಪೊಲೀಸ್ ಮಾಡಿದ ಕೆಲಸಗೆ ನಾನು ಅವ್ರಿಗೆ ಪೊಲೀಸರಿಗೆ ಟ್ಯಾಂಕ್ಸ್ ಹೇಳಿದ್ವಿ. ಅವ್ರು ಕೆಲಸ ಮಾಡಿದ್ದು ಉಳಿತು ಹುಬ್ಬಳ್ಳಿ ಶಾಂತಿ ಇದೆ.
ಈ ಥರ ಯಾವ ಥರ ವಾತಾವರಣದಲ್ಲಿ ನ್ಯೂಸ್ಗಳು ಎಲ್ಲ ಕಡೆ ಬರ್ತಾ ಇದೆ ಆ ಥರ ಹುಬ್ಳಿಯಾಗೇನಿಲ್ಲ. ಹುಬ್ಳಿಯೊಳಗೆಲ್ಲ ಫ್ರೀ ಆಗಿದ್ದಾರೆ, ಅಂಗಡಿ ಚಾಲೂ ಇದೆ, ಮನಿ ಎಲ್ಲರೂ ಹೋಗಿ ಪ್ಯಾಟಿ ಮಾಡ್ತಾ ಇದ್ದಾರೆ, ನಮಾಜ್ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಇದೆಲ್ಲ ನ್ಯೂಸ್ನಲ್ಲಿ ನೋಡಿ ಎಲ್ಲ ಭಯ ಪಡ್ತಾರೆ. ಆದರೆ ಹುಬ್ಳಿಯೊಳಗೆ ಹಳೆಯ ಹುಬ್ಳಿಯೊಳಗೆ ಏನಿಲ್ಲ ಈಗ. ನೀವು ಈ ಥರ ಇದಕ್ಕೆ ಕಾಂಗ್ರೆಸ್ ಪಕ್ಷ ಇದ್ದರೆ ನಾವು ಇದ್ರಾಗ ರಾಜಕೀಯ ಮಾಡ್ತಿದ್ದೀವಿ, ರಾಜಕೀಯ ಮಾಡೋಕ್ಕೆ ಹೋಗಿಲ್ಲ. ದೊಡ್ಡ ಅನಾಹುತ ತಪ್ಸ್ಯಾರ ಪೊಲೀಸ್ ಅಂತೇಳಿ ನಾವು ಪೊಲೀಸ್ ಕೆಲಸಕ್ಕೆ ಶ್ಲಾಘನೆ ಮಾಡ್ತಾ ಇದ್ದೀವಿ. ಸರ್ಕಾರದವ್ರು ಇದು ವಾಟ್ಸಪ್ ಹಾಕಿದವ್ರು ಮನುಷ್ಯ ಯಾರು ಅಪ್ಸೋಡ್ ಹಾಕ್ಸಿದ್ದಾರೆ, ಅವ್ರು ವಾಟ್ಸಪ್ ಡೆಲೀಟ್ ಮಾಡ್ತೀನಿ ಅಂದ್ರೆ ನೀ ಹೆದರಬೇಡ, ಯಾವ ಅಧಿಕಾರಿಗೆ ಮಾತಾಡ್ತೀನಿ ನಾವು ಮಾತಾಡ್ತೀನಿ ಅಂತ ಯಾವ ವ್ಯಕ್ತಿ ಯಾರು ಅವ್ರಿಗೂ ಐಡಿಯೋನಲ್ಲಿ ಮಾತಾಡ್ತಾ ಇದ್ದಾರೆ ಎಲ್ಲ ತನಿಖೆ ಆಗಲಿ. ನಾನು ಪೊಲೀಸರಿಗೂ ಸುಧಾ ಹೇಳಿದೆ, ಸರ್ ಅಲ್ಲಿ ಕಲ್ ತೂರಾಟ ಆಗುವಾಗ ಅಲ್ಲಿ ಮಾಬ್ ಇದ್ದುವಾಗ ನಾವು ಹೈಮ್ಯಾಕ್ಸ್ ಲೈಟ್ ಹೆಂಗೆ ಬಂತು? ಹೈಮ್ಯಾಕ್ಸ್ ಲೈಟ್ ಇರೋದು ಕಂಟ್ರೋಲ್ ಕಾರ್ಪೊರೇಷನ್ ಕೈಯಾಗ ಅಥವಾ ನಮ್ಮ ಎಸ್ಕಾಮ್ ಕೈಯಾಗ ಇರ್ತೈತೆ. ಹೈಮ್ಯಾಕ್ಸ್ ಲೈಟ್ ಹೆಂಗೆ ಯಾಕೆ ಬಂತಾಯ್ತು? 2 ತಾಸು ತೆಗೆದ್ರು ಆಮ್ಯಾಗ ಎಲ್ಲ ಗಲಭೆ ಮುಗಿದ ಮ್ಯಾಗ ಮತ್ತೆ ಚಾಲು ಆಗ್ತದೆ. ಅಂದರೆ ಇದರಿಂದ ಬೇರೆ ಕೋಮಿನ ಷಡ್ಯಂತ್ರ ಇದೆ ಅಂತಾರೆ. ಷಡ್ಯಂತ್ರ ಇರ್ಬೋದು, ಇಲ್ಲ ಅನ್ನೋಂಗಲ್ಲ. ಆದರೆ ಅವರು ತನಿಖೆ ಮಾಡಬೇಕು. ಸಾಕಷ್ಟು ನಾವು ನಮ್ಮ ಕಡೆ ಏನು ಮಾಹಿತಿ ಇದೆ ನಾವು ಪೊಲೀಸರಿಗೂ ಮಾಹಿತಿ ಕೊಟ್ವಿ. ಪೊಲೀಸರು ಹಗಲ ರಾತ್ರಿ ಯಾರಿಗ ಮುಲಾಜಿಲ್ಲ ಅಂತ ಅರೆಸ್ಟ್ ಮಾಡಾಕತ್ತಾರೆ. ಮತ್ತು ಕೆಲವರು ನಮಾಜಿ ಮಾತು ಬಂದವರು ಮಂದಿಗೆ ಬೆಳಗ್ಗೆ ಹಿಡಿದಿದ್ರು. ಹೋಗಿ ರಿಕ್ವೆಸ್ಟ್ ಮಾಡಿದೆ, ಸರ್ ನೀವು ಇದು ನೋಡಿ, ನ್ಯೂಸ್ ಚಾನಲ್ ನೋಡಿ, ಮೊಬೈಲ್ನಲ್ಲಿ ವಿಡಿಯೋ ನೋಡಿ, ಅದ್ರಾಗಿದ್ದರೆ ನೀವು ಅವ್ರಿಗೆ ಹಿಡೀರಿ, ಅದ್ರಾಗ ಇಲ್ಲದವ್ರಿಗೆ ನೀವು ದಯವಿಟ್ಟು ಇದ್ರಾಗ ನೀವು ಹಿಡಿಬೇಡ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಸಮಾಜ ವತಿಯಿಂದ ಹೋಗಿದ್ವಿ, ಪಕ್ಷ ಮುಖಂಡರ ಜೊತೆ ಕರ್ಕೊಂಡು ಹೋಗಿದ್ವಿ. ನೀವು ಅದ್ರಾಗ ಅಮಾಯಕರಿಗೆ ಬಂದಿಸಬೇಡಿ. ಯಾಕಂದ್ರೆ ನಿಮ್ಮ ನಂಬರ್ ಆಫ್ ಇಷ್ಟು ಜನಾಗ ಅರೆಸ್ಟ್ ಮಾಡಬೇಕಂತಿದ್ರು ನೀವು ಅಮಾಯಕರು ಇರಬೇಡಿ. ಕ್ಯಾಮ್ರಾ ನೋಡಿ, ವಿಡಿಯೋ ನೋಡಿ, ಮೊಬೈಲ್ನಲ್ಲಿ ನೋಡಿ, ಇದ್ರೆ ನೀವು ಅಲ್ಲಿ ಕರ್ಕೊಂಡು ಹೋಗ್ರಿ ಅಂತ ಹೇಳಿದೆ. ಯಾಕಂದ್ರೆ ನನ್ನ ಜೊತೆ 8-10 ಮಂದಿ ಇದ್ದರು. ಅವರು ಬಂದು ಸಾಕಷ್ಟು ದುಗ್ಸಿದ್ರು, ಎಲ್ಲ ಮಾಡಿದರು. ಅಲ್ಲಿ ನನಗೆ ಒಳಗೆ ಹೋಗಕ್ಕೆ ಬಿಡಾಕತ್ತಿದ್ದಿಲ್ಲ. ಅವಾಗ ನನ್ನ ದಾರಿ ಮಾಡಿಕೊಟ್ರು, ಮಾತಾಡೋಕೆ ಅವಕಾಶ ಮಾಡಿಕೊಟ್ರು. ತಳಗೆ ನಿಂತು ನನ್ನ ಸೋಂಡ ಅವ್ರು ಅಲ್ಲಿ ಹೋಗ್ತಾ ಇಲ್ಲ. ನಾನು ಹೋಗಿ ಮತ್ತೆ ಅಲ್ಲಿ ಕಂಪೌಂಡ್ ಮ್ಯಾಗ ಹತ್ತು ರಿಕ್ವೆಸ್ಟ್ ಮಾಡಿದೆ. ಹೌದು, ಎಲ್ಲ ಈ ಘಟನೆಗೆ ನಮ್ಮ ಯಾರ್ದು ಸಪೋರ್ಟ್ ಇಲ್ಲ, ನಮ್ಮ ಪಕ್ಷದ ಇದ್ರಾಗ ಏನು ಸಪೋರ್ಟ್ ಇಲ್ಲ. ಇಲ್ಲಾಂದ್ರೆ ನಾವು ರಾಜಕೀಯ ಮಾಡ್ತಿದ್ರು. ಇದ್ರಾಗ ನಮ್ಮ ಏನೋ ಒಂದು ಖುಷಿ ಅಂದರೆ ಹುಬ್ಳಿಯೊಳಗೆ ಯಾವುದೋ ಕೋಮ್ ಗಲಭೆ ಆಗಿಲ್ಲ. ಕೆಲವು ಕಲ್ಲು ತೂರಾಟ ಆಗಿರ್ಬೋದು, ಕೆಲವು ಪೊಲೀಸ್ ವ್ಯಾನ್ಗೆ ಜಖಮಿ ಆಗ್ಬೋದು, ಆದರೆ ಬೇರೆ ಥರ ರೂಪ ತೊಗೊಂಡಿಲ್ಲ. ಬೇರೆ ಆಗೋದು ಅನಾಹುತ ತಪ್ಪಿಸಿದ್ದಾರೆ ಅಂಥೇಳಿ, ಅದೇ ಹುಬ್ಳಿಗೆ ಶಾಂತಿ ಪ್ರಿಯರು ಅಂಥೇಳಿ ನಾನು ಒಂದು ಖುಷಿ ವ್ಯಕ್ತಪಡಿಸಿದ್ದೀನಿ. ಇದು ಅಲ್ತಾಫ್ ಹಳ್ಳೂರ್ ಅವರ ಅಭಿಪ್ರಾಯದ. ಒಟ್ಟಾರೆ ಕಾಂಗ್ರೆಸ್ ಇನ್ವಾಲ್ವ್ಮೆಂಟ್ ಇದರಲ್ಲಿಲ್ಲ ಮತ್ತು ನಾವು ಶಾಂತಿ ಕಾಪಾಡೋ ನಿಟ್ಟಿನಲ್ಲೇ ಪೊಲೀಸ್ ವಾಹನ ಹತ್ತಿದ್ದೆ, ಪೊಲೀಸರು ಕರೆ ಮೇರೆಗೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಶಿವರಾಮ ಮಸಂಡಿ, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ.